ಆಡ್ಸೋದೇ ಒಳ್ಳೇದು. ಸುಮ್ನೆ ಫಾರಿನ್ ಬೌಲರ್ಸ್‌ನ ಇಲ್ಲಿ ತಂದು ಏನು ಯೂಸ್ ಇಲ್ಲ ಅವ್ರು. ಹಲೋ ಫ್ರೆಂಡ್ಸ್, ನಿನ್ನೆ ಮ್ಯಾಚಿಗೆ ಬರೋದಾದ್ರೆ LSG ಮತ್ತೆ ಡೆಲ್ಲಿ. ನಮ್ ಪ್ರಿಡಿಕ್ಷನ್ ಪ್ರಕಾರ ಡೆಲ್ಲಿ ಗೆಲ್ತು. ಬಟ್ ಏನ್ ಒಂದ್ ಬೇಜಾರ ಅಂದ್ರೆ ನಮ್ KL ರಾಹುಲ್ ಅವರು ಡಕ್ಔಟ್ ಆದ್ರು. ಇರ್ಲಿ, ಒಂದೊಂದ್ ಮ್ಯಾಚ್ ಆಗುತ್ತೆ, ಏನಾಗಲ್ಲ. ನಮ್ ಕರ್ನಾಟಕ ಲೈನ್ ಮತ್ತೆ ಬರ್ತಾರೆ, ಕಮ್ಬ್ಯಾಕ್ ಮಾಡ್ತಾರೆ ಅಂತ ಮನಸ್ಥಿತಿ ಇದೆ. ಬಂದೇ ಬರ್ತಾರೆ. ಈಗ ಫಸ್ಟ್ ಮಾತಾಡೋದಾದ್ರೆ LSG ಬ್ಯಾಟಿಂಗ್ ತಗೊಂಡ್ರೆ, LSG ಬ್ಯಾಟಿಂಗ್ ಅಲ್ಲಿ ಯಾರು ಕನ್ವಿನ್ಸಿಂಗ್ ಆಗಿ ಕಾಣ್ಲಿಲ್ಲ. ಫಸ್ಟ್ ಆಫ್ ಆಲ್ ಮಿಚೆಲ್ ಮಾರ್ಷ್ ಸ್ಟಾರ್ಟಿಂಗ್ ಪವರ್ ಪ್ಲೇ ಸ್ವಲ್ಪ ಏನೋ ಒಂದು ಹೋಪ್ ಕೊಟ್ರು ಬಿಟ್ರೆ ಇನ್ ಯಾರು ಅಷ್ಟು ಕನ್ವಿನ್ಸಿಂಗ್ ಕಾಣ್ಲಿಲ್ಲ. ನೆಕ್ಸ್ಟ್ ಇನ್ನೊಂದ್ ತಪ್ಪು ಏನ್ ಮಾಡಿದ್ರು ಅಂದ್ರೆ, ಅವ್ರು ಏನ್ ಬ್ಯಾಟಿಂಗ್ ಆರ್ಡರ್ ಇತ್ತು ಅದೇ ಕಳಿಸ್ಬೇಕಿತ್ತು. ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿದ್ದಾರೆ. ರಿಷಬ್ ಪಂತ್ ನ ಓಪನಿಂಗ್ ಕಳಿಸಿ ಅದ್ ಬ್ಯಾಡ್ದಿತ್ತು. ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ, ಅವ್ರಿಗೆ ಸ್ವಲ್ಪ ಪ್ರಾಮಿಸಿಂಗ್ ಆಗಿ ಯಾರು ಕಂಡ್ರು ಅಂದ್ರೆ ಅಬ್ದುಲ್ ಸಮದ್ ಒಬ್ರೆ. ಅಬ್ದುಲ್ ಸಮದ್ ಇನ್ನೊಂದ್ ಸ್ವಲ್ಪ ಅಬ್ದುಲ್ ಸಮದ್ ಲಾಸ್ಟ್ ತನಕ ಆಡಿದ್ರೆ 160-165 ಬಂದಿದ್ರೆ ಖಂಡಿತ ಗೇಮ್ ಆನಿತ್ತು. ಮತ್ತಿನ್ನು ಪುರಾನ್ ಪುರಾನ್ ಯಾವತ್ತು ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ಕೊಟ್ರು ಅವತ್ತೇ ಡೆಮಾಲಿಶ್ ಆಗೋದ್ರು. ಅವ್ರ ಕತೆ ಮುಗ್ದಿದೆ ಅಂತ ಏನು ಹೇಳ್ಕೊಳೋ ಪರ್ಫಾರ್ಮೆನ್ಸ್ ಇಲ್ಲ. ಯಾಕೆ ಅಂದ್ರೆ ಲಾಸ್ಟ್ ನಾವ್ ಇದ್ರಿಂದೆಲ್ಲ ನೋಡಿದ್ರೆ ಅದು ಸೌತ್ ಆಫ್ರಿಕಾ ಪ್ರೀಮಿಯರ್ ಲೀಗು, ಅಮೆರಿಕ ಎಲ್ಲೂ ಅವ್ರು ಅಷ್ಟು ಪರ್ಫಾರ್ಮೆನ್ಸ್ ಮಾಡಿಲ್ಲ ರಿಟೈರ್ಮೆಂಟ್ ಕೊಟ್ಟ ಮೇಲೆ ವೆಸ್ಟ್ ಇಂಡೀಸಿಗೆ. ಆಮೇಲೆ ನೆಕ್ಸ್ಟ್ ಇನ್ ಯಾರು ಅಂತ ನಿಮಗೆ ತಪ್ಪು, ಮಾರ್ಕ್ರಮ್ ಅವ್ರ ಪ್ಲೇಸ್ ನ ಬಿಡ್ಬೇಕಿತ್ತು. ಓಪನಿಂಗ್ ಮಾರ್ಕ್ರಮ್ ಬಂದಿದ್ರೆ ಅದು ಸ್ವಲ್ಪ ಬೇರೆ ತರನೇ ಇರ್ತಿತ್ತು ಮ್ಯಾಚ್. ರಿಷಬ್ ಪಂತ್ ಬಂದ್ ಎಲ್ಲೋ ಸ್ವಲ್ಪ ಎಡ್ವರ್ಟ್ ಆಯ್ತು. ರಿಷಬ್ ಪಂತ್ ಅನ್ಲಕ್ಕಿ ಔಟ್ ಆಗಿದ್ದು, ಬಟ್ ಆದ್ರೂ ಓಕೆ. ಮತ್ತಿನ್ನು ಸ್ವಲ್ಪ ಇಂಪ್ಯಾಕ್ಟ್ ಪ್ಲೇಯರ್ ಹೊಡ್ತಾ ಬಿತ್ತು ಅವರಿಗೆ. ದಿಗ್ವೇಶ್ ರಾತಿ ಬರ್ಬೇಕಿತ್ತು ಇಂಪ್ಯಾಕ್ಟ್ ಆಗಿ, ಬಟ್ ವಿಕೆಟ್ ಬಿದ್ದಿನ ಕಾರಣ ಶಾಬಾಜ್ ಅಹಮದ್ ಅಂತಂದ್ರು. ಶಾಬಾಜ್ ಏನ್ ಅಂತ ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಬಾಲ್ ಟು ರನ್ ಆದ್ರು. ಮತ್ ಬೌಲಿಂಗ್ ಅಲ್ಲೂ ಒಂದೇ ಓವರ್ ಆಡಿದ್ದು ಅನ್ಸುತ್ತೆ, ಅಲ್ಲಿ ರಿಜ್ವಿ ಅವ್ರನ್ನ ಕಂಪ್ಲೀಟ್ ಆಗಿ ತರಟೆಗೆ ತಗೊಂಡ್ರು. ಮತ್ತೆ ಮೇನ್ಲಿ ಮೆಚ್ಚಬೇಕಾಗಿರೋದು ಡಿ ಸಿ ಬೌಲಿಂಗ್ ಅಂತ ಬಂದ್ರೆ, ನಿಮಗೆ ಲಾಸ್ಟ್ ಟೈಮ್ ನಟರಾಜನ್ ಒಂದ್ ಗೇಮ್ ಏನೋ ಆಡಿದ್ರು ಅಷ್ಟೇ, ಅದು ಲಾಸ್ಟಿಗೆ ಫುಲ್ ಇಂಜುರಿ ಆಗೇ ಇದ್ರು. ಅವ್ರು ಬಂದಿದ್ದು ಫುಲ್ ಒಳ್ಳೆ ಕಂಬ್ಯಾಕ್ ಮಾಡಿದ್ರು. 4 over 29 3 ವಿಕೆಟ್ಸ್. ಅದೇ ಕಂಪ್ಲೀಟ್ಲಿ ಗೇಮ್ ನ ತಂದಿದ್ದು ಮ್ಯಾಚಿಗೆ. ಮತ್ ಇನ್ನೊಂದ್ ಹೇಳ್ಬೇಕಂದ್ರೆ ಮುಖೇಶ್ ಕುಮಾರ್ ಪವರ್ ಪ್ಲೇ ವಿಕೆಟ್ ಸಿಕ್ಕಿಲ್ಲ, ಬಟ್ ಪವರ್ ಪ್ಲೇ ಕಂಪ್ಲೀಟ್ಲಿ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. ಯಾವ್ದೇ ಲೂಸ್ ಬಾಲ್ಸ್ ಗಳು ಜಾಸ್ತಿ ಇರ್ಲಿಲ್ಲ. ಯಾಕೆಂದ್ರೆ ತುಂಬಾ ಕಷ್ಟ ನಿಮಗ್ ಮಿಚೆಲ್ ಮಾರ್ಷ್ ಅಂತ ಬೌಲಿಂಗ್ ಮುಂದೆ ನೀವು ಬಂದ್ ಮಾಡ್ಬೇಕು ಅಂದ್ರೆ, ಅದೇ ಆಕ್ಚುಲಿ ಅಂತ ಏನು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಯಾರಿಗೆ, ಮುಖೇಶ್ ಕುಮಾರ್ಗೆ. ಮಾರ್ಷಿಗೆ ಇರೋ ಎಕ್ಸ್ಪೀರಿಯನ್ಸ್ ಮುಂದೆ, ಬಟ್ ಆದ್ರೆ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. ಮತ್ತೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿನೂ ಇಲ್ಲಿ ಚೆನ್ನಾಗಿತ್ತು. ಯಾಕೆಂದ್ರೆ ಎಲ್ ಬೇಕಲ್ಲಿ ಈಗ ರನ್ ಏನಾದ್ರು ಫ್ಲೋ ಆಗ್ತಿದ್ದು ಅಂದ್ರೆ ಸೀದಾ ಅಕ್ಷರ್ ಪಟೇಲೆ ಬಂದು ವಿಕೆಟ್ ತೆಗ್ದು, ಅವರು ಅಲ್ಲಿ ಆಕ್ಚುಲಿ ಮಾರ್ಕ್ರಮ್ ವಿಕೆಟ್ ಅದು ತುಂಬಾ ಗೇಮ್ ಟರ್ನಿಂಗ್ ಪಾಯಿಂಟ್ ಆಯ್ತು. ಮತ್ತೆ ಇನ್ನೊಬ್ಬ ಸ್ಪಿನ್ನರ್ ಕುಲ್ದೀಪ್ ಯಾದವ್, ಅವ್ರು ಏನೇ ರನ್ನಿಂಗ್ ಹೋದ್ರು ವಿಕೆಟ್ ಮಾತ್ರ ತಕೊಡ್ತಾರೆ. ಫಸ್ಟ್ ಓವರ್ ಏನೋ ಫ್ಯೂ ರನ್ಸಿಗೆ ಹೋದ್ರು, ಮತ್ತೆ ಪುರಾನ್ ವಿಕೆಟ್ ಎಲ್ಲ ಪುರಾನ್ ವಿಕೆಟ್ ಲುಂಗಿ ಅಂಗಡಿ ಔಟ್ ಮಾಡಿದ್ದು. ಅವರು ಚೆನ್ನಾಗಿ ಮಾಡಿದ್ರು. ಬಾಲ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಯಾರ್ದು? ಲುಂಗಿ ಅಂಗಡಿ ಹಾಕಿದ್ದು. ಯಾರಿಗೆ? ಇವ್ರಿಗೆ, ಪುರಾನ್ ಅವ್ರಿಗೆ. ಪುರಾನ್ ಇದು ಏನ್ ಪಿಕ್ ಮಾಡಕ್ಕೆ ಆಗ್ತಿಲ್ಲ ಅವ್ರಿಗೆ ಬಾಲ್ಗಳನ್ನ. ಲುಂಗಿ ಅಂಗಡಿ ಅವ್ರ ಹಳೆ ಇಂಟರ್ವಲ್ ಹೇಳ್ದಂಗೆ, ನಾನು ಇದೆಲ್ಲ DJ ಬ್ರಾವೋ ಇಂದಾನೆ ಕಲ್ತಿರೋದು. ಸೂಪರ್, ಅವ್ರ ತರನೇ ಫುಲ್ ಸ್ಲೋ ಬಾಲ್ ಎಕ್ಸಿಕ್ಯೂಷನ್. ಆಕ್ಚುಲಿ ಅವ್ರ ಸ್ಟಾರ್ಕ್ ಇಂತ ಲುಂಗಿ ಅಂಗಡಿ ಆಡ್ಸೋದೇ ಟೂರ್ನಮೆಂಟ್ ಅಲ್ಲಿ ಇನ್ನೂ ಒಳ್ಳೇದು. ಯಾಕೆಂದ್ರೆ ಸ್ಟಾರ್ಕ್ ಇಂತ ತುಂಬಾ ಈಗ T20 ಪಳಗಿರೋ ಬೌಲರ್ ಯಾರು ಅಂದ್ರೆ ಅದು ಲುಂಗಿ ಅಂಗಡಿ. ಸ್ಟಾರ್ಕ್ ಈಗ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ T20 ಹಂಗಾಗಿ ಲುಂಗಿ ಅಂಗಡಿನೇ ಅವರು ಪ್ರಿಫರ್ ಮಾಡಿದ್ದಾರೆ. ಮತ್ತೆ ಇನ್ನು ಬರೋದಾದ್ರೆ ಓಕೆ, 3 ಜನ ಫಾಸ್ಟ್ ಬೌಲರ್ಸ್ ಚೆನ್ನಾಗಿ ಮಾಡಿದ್ರು. ಲುಂಗಿ ಅಂಗಡಿ, ನಿಮಗೆ ಮುಖೇಶ್ ಕುಮಾರ್, ನಟರಾಜನ್ ಎಲ್ಲ ಸೂಪರ್. 3 ಜನನು ಒಳ್ಳೆ ವಿತ್ ಎಕಾನಮಿ ವಿತ್ ವುಡ್ ವಿಕೆಟ್ಸ್ 3 ಜನ ಸಖತ್ ಮಾಡಿದ್ರು. 2 ಸ್ಪಿನ್ನರ್ಸ್ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಅವರಿಬ್ರು ಚೆನ್ನಾಗಿ ಮಾಡಿದ್ರು. ವಿಪ್ರಾಜ್ ನಿಗಮ್ 1 ಓವರ್ ಯೂಸ್ ಮಾಡ್ಕೊಂಡ್ರು. ನಾಟ್ ಎ ಕಂಪ್ಲೀಟ್ಲಿ ಬೌಲರ್ ಹೂ ಕ್ಯಾನ್ ಬೋಲ್ ಅಂತ ಹೇಳ್ಬೋದು ಅಷ್ಟೇ. ಇದು LSG ಬೌಲಿಂಗ್ ಹೇಳಿದರೆ. ಮತ್ತೆ ಇದು DC ಬ್ಯಾಟಿಂಗ್ ಬಂದಿದ್ರೆ ಕರ್ನಾಟಕ ರೋರ್ ಮಾಡ್ಲಿಲ್ಲ ಇಲ್ಲಿ. ಯಾಕೋ ಸೈಲೆಂಟ್ ಆಯ್ತು LSG ಮುಂದೆ. ಯಾಕೆ ಹಳೆ ಸ್ವಲ್ಪ ಏನೋ ಸಂಜೀವ್ ಗೋಯ್ಕನ್ ಮೇಲಿರೋ ಮನ್ಸು ಸ್ವಲ್ಪ ಏನೋ ಅವ್ರ ಹಳೆ ಮಾವನ್ ತರ ಅನ್ಸುತ್ತೆ ಸಂಜೀವ್ ಗೋಯ್ಕ. ಅದಕ್ಕೆ ಒಂದ್ ಇರ್ಲಿ ಬೇಜಾರಾಗ್ಬಾರ್ದು ಅಂತ ಹೇಳಿ ಒಂದ್ ಸ್ವಲ್ಪ ಬೇಗ ಔಟ್ ಆದ್ರು ಅನ್ಸುತ್ತೆ ಇಲ್ಲಿ KL ರಾಹುಲ್ ಅವರು. ಮತ್ ಅದ್ ಬಿಟ್ರೆ ಸಮೀರ್ ರಿಜ್ವಿ ಫುಲ್ ಕ್ಯಾರೆಟ್ ಆಗಿ ತಗೊಂಡ್ರು. ಶಾಬಾಜ್ ಅಹಮದ್ ನ ಯಾವ್ದೇ ರೀತಿ ಎಲ್ಲೂ ಗೇಮಿಗೆ ಬರಕ್ಕೆ ಬಿಡ್ಲಿಲ್ಲ, ಹಂಗೆ ತರಟೆಗೆ ತಗೊಂಡ್ರು. ಮತ್ ಇನ್ನೊಂದ್ ಏನು ಅಂತ ಬಂದ್ರೆ ಇಲ್ಲಿ
LSG ಬೌಲಿಂಗ್ ಸೂಪರ್ ಆಗಿತ್ತು. 3 ಜನ ಡೆಡ್ಲಿ ಪೇಸರ್ಸ್ ತರ ಅಟ್ಯಾಕ್ ಮಾಡಿದ್ದು DC ಬ್ಯಾಟಿಂಗ್ ಮೇಲೆ. ಬಟ್ ಏನು ಅಂದ್ರೆ ಇದು ಒಂದ್ ತಪ್ಪೇನ್ ಮಾಡೋದಂದ್ರೆ ಮತ್ತೆ ಸ್ಟಾರ್ ಬೌಲರ್ ಇಂಡಿಯಾ ಬೌಲರ್ ಆಡ್ಸೋದೇ ಒಳ್ಳೇದು. ಸುಮ್ನೆ ಫಾರಿನ್ ಬೌಲರ್ಸ್ ನ ತಂದು ಏನು ಯೂಸ್ ಇಲ್ಲ ಅವ್ರು. ನೋಕಿಯಾ ಏನ್ ಅಷ್ಟೊಂದು ಈಗ ಅವ್ರು ನ್ಯೂಜಿಲೆಂಡ್ ಇದು ಹಿಂಗೆ ಸೌತ್ ಆಫ್ರಿಕಾ ಟೀಮ್ ಅಲ್ಲೇ ಏನು ಯೂಸ್ ಮಾಡ್ತಿಲ್ಲ. ಇಲ್ಲಿ ಏನ್ ದಬಾಕ್ತಾರೆ ಹೇಳಿ ಬಂದು. ಹಂಗಾಗಿ ನಿಮ್ ಮಯಾಂಕ್ ಯಾದವ್ ಇದ್ರು, ಇಂಜುರಿ ಆಗಿರ್ಬೋದು ಅವ್ರಿಗೆ. ಈ ಮಯಾಂಕ್ ಯಾದವ್ ಇಲ್ಲ ಅಂದ್ರೆ ಇನ್ನೂ ಬೌಲರ್ಸ್ ಇದಾರೆ LSG ಕಡೆ. ಅವ್ರ ಹತ್ರ 7-8 ಜನ ಫಾಸ್ಟ್ ಬೌಲರ್ಸ್ ನ ತಗೊಂಡಿರೋದು. ನೋಕಿಯಾ ಏನ್ ಅಷ್ಟು ಇಂಪ್ಯಾಕ್ಟ್ ಇಲ್ಲ, ಅವ್ನ ರಿಪ್ಲೇಸ್ಮೆಂಟ್ ಮಾಡೋದೇ ಒಳ್ಳೇದು. ಮತ್ತೆ ಮೋಸಿನ್ ಖಾನ್ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ಅವರು 2022 ಅನ್ಸುತ್ತೆ, 22 ಆರ್ 23 ಅವಾಗ್ಲೂ LSG ಪರ ಆಡ್ತಿದ್ರು. ಅವಾಗಿಂದ ಅವ್ರದ್ದು ಕನ್ಸಿಸ್ಟೆನ್ಸಿ ಚೆನ್ನಾಗಿತ್ತು. ಒಂದ್ 2-3 ವರ್ಷದಿಂದ ಫುಲ್ ಇಂಜುರಿ ಆದ್ರಿಂದ ಆಡ್ತಿರ್ಲಿಲ್ಲ ಮೋಸಿನ್ ಖಾನು. ಮತ್ತೆ ಕಮ್ ಬ್ಯಾಕ್ ಮಾಡೋದ್ರಿಂದ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಅನ್ಸ್ಬೋದು ಅವ್ರದ್ದು. ಮತ್ತೆ ಇನ್ನು ಶಮಿ ಎನಿವೆ ಅವರು ಲೈನ್ ಅಂಡ್ ಲೆಂತ್ ಅಲ್ಲಿ ಇದ್ದೇ ಇರುತ್ತೆ. ಅವ್ರು ಯಾವತ್ತೇ ನೀವು ಕೊಟ್ರು ಲೈನ್ ಅಂಡ್ ಲೆಂತ್ ಅಕ್ಯುರಸಿ ಪರ್ಫೆಕ್ಟ್ ಬೌಲರ್ ಅಂದ್ರೆ ಮೊಹಮ್ಮದ್ ಶಮಿನೇ. ಅದ್ರ ಬಗ್ಗೆ ಏನೊಂದು ಮಾತಿಲ್ಲ. ಮತ್ತೆ DC ಬ್ಯಾಟಿಂಗ್ ಎಕ್ಸ್ಟ್ರಾಡಿನರಿ ಬ್ಯಾಟಿಂಗ್ ಆಡಿದ್ದು ಸಮೀರ್ ರಿಜ್ವಿ. ಇಂಪ್ಯಾಕ್ಟ್ ಆಕ್ಚುಲಿ ಅವ್ರ ಇಂಪ್ಯಾಕ್ಟ್ ಬರಂಗೇ ಇರ್ಲಿಲ್ಲ. ಏನಾದ್ರು ವಿಕೆಟ್ ಬಿದ್ರಿನ ಕಾರಣ ಅವ್ರನ್ನ ಯೂಸ್ ಮಾಡ್ಕೊಂಡ್ರು, ಇಲ್ಲ ಅಷ್ಟೋ ಶರ್ಮಾ ಬರ್ತಿದ್ದು ಇಂಪ್ಯಾಕ್ಟ್ ಆಗಿ. ಫಾರ್ಚೂನ್ ಚೆನ್ನಾಗಿತ್ತು, ಲಕ್ ಕೈ ಹಿಡಿತು ಅಂತ ಹೇಳ್ಬೋದು. ರಿಜ್ವಿಗೆ ಬೇಗ ವಿಕೆಟ್ ಬಿತ್ತು, ಚಾನ್ಸ್ ಸಿಕ್ತು. ಆ ಚಾನ್ಸ್ ನು 2 ಕೈಯಿಂದನು ಬಾಚ್ಕೊಂಡ್ರು ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಸ್ಟಬ್ಸ್ ಅವ್ರಿಗೆ ಒಳ್ಳೆ ಸಪೋರ್ಟಿಂಗ್ ರೋಲ್ ಆಗಿತ್ತು. ಇನ್ನೂ ಬ್ಯಾಟಿಂಗ್ ಡೆಪ್ತ್ ಇತ್ತು. ಮಿಲ್ಲರ್ ಬರಕಿದ್ರು, ನಿಮ್ಗೆ ಎಷ್ಟೇ ಟಾರ್ಗೆಟ್ ಇದ್ರು ಮಿಲ್ಲರ್ ಅಂತ ಇದ್ರೆ ಅಷ್ಟು ಈಸಿ ಅಲ್ಲ ಡಿಫೆಂಡ್ ಮಾಡೋದು. ಹಾಗಾಗಿ ಒಳ್ಳೆ ಗುಡ್ ಚಾಯ್ಸ್ ಅನ್ಸ್ಬೋದು. ಇಷ್ಟು ನಿನ್ನೆ ಮ್ಯಾಚ್ ಇಂದು ಹೇಳ್ಬೇಕು.